ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಲಕ್ಕಿ. ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ವಾಟ್ಸಾಪ್ನಲ್ಲಿರುವ ಕೆಲವೊಂದು ಸೀಕ್ರೆಟ್ ಸೆಟ್ಟಿಂಗ್ಸ್ನ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ. ಹಾಗಾದರೆ ಫಸ್ಟ್ ಸೀಕ್ರೆಟ್ ಸೆಟ್ಟಿಂಗ್ ಯಾವುದಂತ ನೋಡೋಣ. ಮೊದಲು ನೀವು ಏನು ಮಾಡಬೇಕಂದ್ರೆ, ನಿಮ್ಮ ಮೊಬೈಲಲ್ಲಿ ಇರುವಂಥ ವಾಟ್ಸಪ್ನ ಓಪನ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಕಾಣ್ತಿರೋ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ ಮೇಲೆ ಓಪನ್ ಮಾಡಿದೆ ಅಂದರೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುವಂಥದ್ದು. ಇಲ್ಲಿ ನೀವು ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಸೆಕ್ಯೂರಿಟಿ ನೋಟಿಫಿಕೇಶನ್ ನೀವು ನೋಡ್ತಿರ್ಬೋದು. ಇಲ್ಲಿ ಮೇಲ್ಗಡೆ ಸೆಕ್ಯೂರಿಟಿ ನೋಟಿಫಿಕೇಶನ್ ಅಂತ ಇರುವಂಥದ್ದು. ಇದು ಏನಾಗಿರ್ಬೇಕಂದ್ರೆ ಕಂಪಲ್ಸರಿಯಾಗಿ ನಿಮ್ಮ ಮೊಬೈಲಲ್ಲಿ ಇದು ಆಫ್ ಆಗಿರುತ್ತೆ. ಎಲ್ಲರ ಮೊಬೈಲಲ್ಲಿ ಇದು ಆಫ್ ಆಗಿರುತ್ತೆ. ವಾಟ್ಸಪ್ಪಲ್ಲಿ ನೀವೇನು ಮಾಡಬೇಕಂದ್ರೆ ಇದನ್ನು ಎನೇಬಲ್ ಮಾಡ್ಕೋಬೇಕು. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ನಿಮ್ಮ ಮೊಬೈಲಲ್ಲಿ ಬೇರೆಯವರಿಗೆ ಮಾಡೋ ಏನು ಮೆಸೇಜಸ್ಗಳಾಗಿರ್ಬೋದು ಅಥವಾ ಕಾಲ್ಸ್ಗಳಾಗಿರ್ಬೋದು ಅಥವಾ ನೀವೇನು ಕಲಿಸ್ತೀರ ಇಮೇಜಸ್ಗಳಾಗಿರ್ಬೋದು, ಆಡಿಯೋ ರೆಕಾರ್ಡ್ ಆಗಿರ್ಬೋದು, ಇದೆಲ್ಲ ಸೇಫ್ ಆಗಿರುತ್ತೆ. ಇದು ವಾಟ್ಸಪ್ ಅವರೇ ರೆಕಮೆಂಡ್ ಮಾಡಿರುವಂಥದ್ದು. ಈ ಒಂದು ಫ್ಯೂಚರ್ನ ನೀವು ಆನ್ ಮಾಡ್ಕೊಳ್ಳಿ ಅಂತ ವಾಟ್ಸಪ್ ಅವರೇ ನಿಮಗೆ ರೆಕಮೆಂಡ್ ಮಾಡಿರ್ತಾರೆ ಆಲ್ರೆಡಿ. ಆದರೆ ಏನಾಗಿರುತ್ತೆ ಅಂದರೆ ಇದು ಎಲ್ಲ ಮೊಬೈಲಲ್ಲೂ ಕಂಪಲ್ಸರಿಯಾಗಿ ಆಫ್ ಆಗಿರುತ್ತೆ. ನೀವು ಇದನ್ನು ಆನ್ ಮಾಡ್ಕೋಬೇಕು. ಇದು ವಾಟ್ಸಪ್ನ ಫಸ್ಟ್ ಸೀಕ್ರೆಟ್ ಸೆಟ್ಟಿಂಗ್ ಆಗಿರುತ್ತೆ. ಇನ್ನು ಎರಡನೇದು ನೋಡೋದಾದರೆ ನೀವೇನು ಮಾಡಬೇಕಂದ್ರೆ ಗೈಸ್, ಇವಾಗ ಬ್ಯಾಕ್ ಬಂದು ಇಲ್ಲಿ ನೋಡ್ಕೋಬಹುದು ಪ್ರೈವೇಸಿ ಅಂತ ಏನಿದೆ, ಈ ಪ್ರೈವೇಸಿ ಓಪನ್ ಮಾಡ್ಕೋಬೇಕು. ಪ್ರೈವೇಸಿಯಲ್ಲಿ ಹಾಗೆ ಮೇಲೆಗಡೆ ಸ್ಕ್ರೋಲ್ ಮಾಡಿದರೆ ಇಲ್ಲಿ ಕೆಳಗಡೆ ಅಡ್ವಾನ್ಸ್ಡ್ ಸೆಟ್ಟಿಂಗ್ ಅಂತ ಬರುತ್ತೆ. ಈ ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ನಿಮ್ಮದು ಇದು ಇಲ್ಲಿ ಏನು ಕಾಣ್ತಿದೆ ಪ್ರೊಟೆಕ್ಟ್ IP ಅಡ್ರೆಸ್ ಇನ್ ಕಾಲ್ಸ್ ಆ್ಯಂಡ್ ಡಿಸೇಬಲ್ ಲಿಂಕ್ ಪ್ರಿವ್ಯೂಸ್ ಅಂತಿದೆ. ಇದೆರಡು ನಿಮ್ಮಲ್ಲಿ ಆಫ್ ಆಗಿರುತ್ತೆ. ಇದನ್ನ ಏನು ಮಾಡ್ಕೋಬೇಕಂದ್ರೆ ನೀವು ಎನೇಬಲ್ ಮಾಡ್ಕೋಬೇಕು. ಇದು ಒನ್ ಆಫ್ ದ ಟಾಪ್ ಮೋಸ್ಟ್ ಸೆಟ್ಟಿಂಗ್ ಸೀಕ್ರೆಟ್ ಸೆಟ್ಟಿಂಗ್ ಆಗಿರುತ್ತೆ ವಾಟ್ಸಪ್ನಲ್ಲಿ. ಇದು ಯಾಕೆ ನೀವು ಎನೇಬಲ್ ಮಾಡ್ಕೋಬೇಕಂದ್ರೆ, ನೀವು ಏನೋ ಒಂದು ನಿಮ್ಮ ಮೊಬೈಲ್ ವಾಟ್ಸಪ್ ಯೂಸ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ವಿಡಿಯೋ ಕಾಲ್ ಅಥವಾ ಆಡಿಯೋ ಕಾಲ್ ಮಾಡ್ತೀರಾ ಇನ್ನೊಬ್ಬರಿಗೆ, ನೀವು ಎಲ್ಲಿಂದ ಎಷ್ಟು ಗಂಟೆಗೆ ಯಾರ ಹತ್ರ ಏನು ಮಾತಾಡಿದಿರ ಅಂತ ಇದರಲ್ಲೆಲ್ಲ ರೆಕಾರ್ಡ್ ಆಗಿರುತ್ತೆ. ಈ ಒಂದು 2 ಸೆಟ್ಟಿಂಗ್ ಆನ್ ಆಗಿಲ್ಲ ಅಂದರೆ ವಿಡಿಯೋ ಕಾಲ್ ಲೊಕೇಶನ್ ಡಿಟೆಕ್ಟ್ ಆಗ್ತಾ ಇರುತ್ತೆ. ನೀವು ಈ ಸೆಟ್ಟಿಂಗ್ನ ಆನ್ ಮಾಡಿಲ್ಲ ಅಂದರೆ ಅದಕ್ಕೆ. ಸೊ ಈ 2 ಸೆಟ್ಟಿಂಗ್ನ ನೀವೊಂದು ಆನ್ ಮಾಡ್ಕೋಬೇಕು. ಇದು ವಾಟ್ಸಪ್ನ ಸೆಕೆಂಡ್ ಸೀಕ್ರೆಟ್ ಸೆಟ್ಟಿಂಗ್ ಆಗಿರುತ್ತೆ. ಇನ್ನು ಮೂರನೇದು ನೋಡೋದಾದರೆ ನೀವು ಫುಲ್ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಮೇಲ್ಗಡೆ ಕಾಣ್ತೀರಾ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಲಿಂಕ್ಡ್ ಡಿವೈಸ್ ಅಂತ ಇಲ್ಲಿ ಕಾಣ್ತಿದೆಯಲ್ಲ, ಇದ್ರ ಮೇಲೆ ಪ್ರೆಸ್ ಮಾಡಿದರೆ ಇಲ್ಲಿ ಲಿಂಕ್ ಡಿವೈಸ್ ಅಂತ ಕಾಣ್ತಿದೆ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ನಿಮಗೆ ಯೂಸ್ ಮೊಬೈಲ್ ಡಾಟಾ ಅಂತ ಕೇಳುತ್ತೆ. ಓಕೆ ಅಂತ ಕೊಟ್ಬಿಟ್ಟು ನೀವೊಂದು ಏನು ಪ್ಯಾಟರ್ನ್ ಅಂತ ಫಿಂಗರ್ ಪ್ರಿಂಟ್ ಇದೆ ಅದನ್ನು ಅದಕ್ಕೆ ಕೊಡಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಓಪನ್ ಮಾಡಿದಾಗ ಈ ರೀತಿ ಸ್ಕ್ಯಾನರ್ ಓಪನ್ ಆಗಬೇಕು. ಒಂದು ವೇಳೆ ನಿಮ್ಮದೊಂದು ಇದು ಸ್ಕ್ಯಾನರ್ ಓಪನ್ ಆಗಿಲ್ಲ ಅಂದರೆ ನಿಮ್ಮ ಮೊಬೈಲ್ನ ವಾಟ್ಸಪ್ ಏನಿದೆ ಅದನ್ನ ಇನ್ನೊಬ್ಬರು ಅವರ ಮೊಬೈಲಲ್ಲಿ ನೋಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಎಲ್ಲರೂ ವಾರಕ್ಕೆ ಒಂದ್ಸಲ ಆದರೂ ಈ ಒಂದು ಸೆಟ್ಟಿಂಗ್ಸ್ನ ನೋಡ್ತಾ ಇರಿ. ಇಲ್ಲಿ ಏನಾದರೂ ಈ ರೀತಿ ಸ್ಕ್ಯಾನರ್ ಓಪನ್ ಆಗ್ತಿದೆ ಅಂದರೆ ನಿಮ್ಮೊಂದು ಮೊಬೈಲ್ ಹ್ಯಾಕ್ ಆಗಿಲ್ಲ ಅಂತ ಅರ್ಥ. ಓಕೆ, ಇದು ವಾಟ್ಸಪ್ನ 3ನೇ ಸೀಕ್ರೆಟ್ ಸೆಟ್ಟಿಂಗ್ ಆಗಿರುತ್ತೆ. ಇನ್ನು 4ನೇ ಸೀಕ್ರೆಟ್ ಸೆಟ್ಟಿಂಗ್ ಯಾವುದಂದ್ರೆ, ನೀವು ಫುಲ್ ಬ್ಯಾಕ್ ಬಂದ್ಬಿಟ್ಟು ಇದೇ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಇಂಟರ್ಫೇಸ್ ಓಪನ್ ಆಗುವಂಥದ್ದು. ಇಲ್ಲಿ ಚಾಟ್ಸ್ ಅಂತ ನೀವು ನೋಡ್ತಿರ್ಬೋದು. ಚಾಟ್ ಮೇಲೆ ಕ್ಲಿಕ್ ಮಾಡಿ ಚಾಟಲ್ಲಿ ಕ್ಲಿಕ್ ಮಾಡಿ ಅದೇ ರೀತಿ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ನೀವು ಚಾಟ್ ಬ್ಯಾಕಪ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಮ್ಯಾನೇಜ್ ಗೂಗಲ್ ಸ್ಟೋರೇಜ್ ಅಂತ ಕೆಳಗಡೆ 3 ಆಪ್ಷನ್ ಇರುತ್ತೆ. ನೀವಿಲ್ಲಿ ಗೂಗಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ ಸೆಲೆಕ್ಟೆಡ್ ಅಂತ ಬರಬೇಕು. ಇಲ್ಲಿ ನನ್ ಸೆಲೆಕ್ಟೆಡ್ ಅಂತ ಓಪನ್ ಕಾಣ್ತಾ ಇದ್ರೆ ಶೋ ಆಗ್ತಿರ್ಬೇಕು ನಿಮಗೆ. ಈ ರೀತಿ ಶೋ ಆಗ್ತಿದ್ರೆ ಮಾತ್ರ ನಿಮ್ಮೊಂದು ಈ ವಾಟ್ಸಪ್ ಅಕೌಂಟ್ ಸೇಫ್ ಆಗಿದೆ ಅಂತ ಅರ್ಥ. ಒಂದು ವೇಳೆ ಇಲ್ಲಿ ಗೂಗಲ್ ಅಕೌಂಟಲ್ಲಿ ಏನೋ ಒಂದು ಗೂಗಲ್ ಅಕೌಂಟ್ ಬೇರೆಯವರ ಇಮೇಲ್ ಅನ್ನು ತೋರಿಸ್ತಿದೆ, ಯಾರ ಇಮೇಲ್ ತೋರಿಸ್ತಿದೆ ಆ ಇಮೇಲ್ನವರು ನಿಮ್ಮೊಂದು ವಾಟ್ಸಪ್ನ ಅವ್ರ ಮೊಬೈಲಲ್ಲಿ ನೋಡ್ಬೋದು. ಅದೇ ರೀತಿ ನಿಮ್ಮೊಂದು ವಾಟ್ಸಪ್ ಹ್ಯಾಕ್ ಆಗಿದೆ ಅಂತ ಅರ್ಥ. ಸೊ ಇಷ್ಟು ನೋಡ್ತಿದ್ರಲ್ಲಿ ಇದು ವಾಟ್ಸಪ್ನ ಸೀಕ್ರೆಟ್ ಸೆಟ್ಟಿಂಗ್ ಆಗಿರುತ್ತೆ. ಇದನ್ನ ನೀವೆಲ್ಲರೂ ಕಂಪಲ್ಸರಿಯಾಗಿ ಆನ್ ಮಾಡ್ಕೊಳ್ಳಿ. ಇದನ್ನ ಆನ್ ಮಾಡೋದ್ರಿಂದ ನಿಮ್ಮೊಂದು ವಾಟ್ಸಪ್ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ಇರುತ್ತೆ. ಸೊ ಇವತ್ತು ನೋಡಿದ್ರೆ ನೀವು ವಾಟ್ಸಪ್ನಲ್ಲಿರುವಂಥ ಸೀಕ್ರೆಟ್ ಸೆಟ್ಟಿಂಗ್ನ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.